ಯಾರು ನಾವು ಗೆದ್ದಾಗ ನಮ್ಮ ಬೆನ್ನನ್ನು ತಟ್ಟಲು ಬರುತ್ತಾರೆಯೋ ಅವರು ನಮ್ಮ ನಿಜವಾದ ಸಂಬಂಧಿಕರು ಎನಿಸಿಕೊಳ್ಳುವುದಿಲ್ಲ. ಯಾರು ನಾವು ಕಷ್ಟದಲ್ಲಿದ್ದಾಗ ಬಂದು ನಮ್ಮ ಕೈಯನ್ನು ಹಿಡಿಯುತ್ತಾರೆಯೋ ಅವರು ನಿಜವಾದ ಸಂಬಂಧಿಕರು ಎನಿಸಿಕೊಳ್ಳುತ್ತಾರೆ. ಅಂತಹ ಸಂಬಂಧಿಕರನ್ನು ಎಂದಿಗೂ ಕಳೆದುಕೊಳ್ಳಲು ಹೋಗಲೇಬೇಡಿ. ಭಗವಂತನು ಎಷ್ಟೇ ಕಷ್ಟಗಳನ್ನು ಕೊಟ್ಟರೂ ಕೂಡ ಅದನ್ನು ಎದುರಿಸಿ ನಿಲ್ಲುತ್ತೇನೆ, ಎಲ್ಲವನ್ನ ಗೆಲ್ಲುತ್ತೇನೆ ಎನ್ನುವ ಆತ್ಮವಿಶ್ವಾಸ ನಿನ್ನಲ್ಲಿದ್ದರೆ ಎಂತಹ ಕಷ್ಟಗಳು ಬಂದರೂ ಕೂಡ ಅದನ್ನು ಮೆಟ್ಟಿ ನಡೆಯಬಹುದು. ನಿನ್ನ ಮೇಲೆ ನಿನಗೆ ಎಂತಹ ಕಷ್ಟಗಳನ್ನು ಬಂದರೂ ಎದುರಿಸುತ್ತೇನೆ ಎನ್ನುವ ಆತ್ಮವಿಶ್ವಾಸ ಇರುವುದು ಮುಖ್ಯವಾಗುವುದು. ಕೆಟ್ಟವರು ತುಂಬ ಒಳ್ಳೆಯವರು ಆಗಬಹುದು, ಆದರೆ ಒಳ್ಳೆಯವರು ತುಂಬ ಕೆಟ್ಟವರು ಎನಿಸಿಕೊಳ್ಳುತ್ತಾರೆ. ಆದರೆ ಕೊನೆ ಗಳಿಗೆಯಲ್ಲಿ ಒಳ್ಳೆಯವರೇ ಕೆಲಸಕ್ಕೆ ಬರುವುದು. ಯಾರ ಬಾಳು ಕೂಡ ಬಾಳಲು ಆಗದೇ ಇರುವಷ್ಟು ಕಷ್ಟವೇನೂ ಅಲ್ಲ, ಆದರೆ ಅದು ಕನಿಷ್ಠವೂ ಅಲ್ಲ. ಬಾಳಿನಿಂದ ನಾವು ಎಂದಿಗೂ ಓಡಿ ಹೋಗಬಾರದು. ಅದನ್ನು ಎದುರಿಸುವ, ಅದನ್ನು ಬಾಳುವ. ಆಗ ಕಷ್ಟ ಹೆದರಿ ತಾನಾಗಿಯೇ ಹಿಂದೆ ಸರಿದು ಹೋಗುವುದು. ನೀನು ನನ್ನನ್ನು ನಂಬದೇ ಇದ್ದರೆ ಏನಂತೆ, ನೀನು ನನ್ನನ್ನು ಬೇಡಿದರೇನಂತೆ, ನೀನು ನನ್ನ ಕೈ ಮುಗಿಯದೇ ಇದ್ದರೆ ಏನಂತೆ. ಒಳ್ಳೆಯ ಕೆಲಸದಲ್ಲೂ ನೀ ಇಡುವ ಪ್ರತಿ ಹೆಜ್ಜೆಯಲ್ಲೂ ಜೊತೆಗೆ ಇದ್ದೇ ಇರುತ್ತೇನೆ. ಆದರೆ ನೀನು ಮಾಡುವಂತಹ ಕೆಲಸ 4 ಜನಕ್ಕೆ ಒಳ್ಳೆಯದಾಗುವಂತೆ ಇರಬೇಕು. ಮನಸ್ಸಿಗೆ ಮದವೇರಿದಾಗ ಒಮ್ಮೆಯಾದರೂ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದಂತಹ ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ಕಾಣಬಹುದು. ಮನುಷ್ಯ ಇದ್ದಾಗ ಮಾತ್ರ ನಾನು ನನ್ನದು, ಇಲ್ಲದಾಗ ಯಾರೂ ಇಲ್ಲ. ನಾವು ಬಂದಾಗಲೂ ಏನನ್ನೂ ತೆಗೆದುಕೊಂಡು ಬರುವುದಿಲ್ಲ, ಹೋಗುವಾಗಲೂ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಆದರೆ ನಾವು ಇದ್ದಂತಹ ಸಮಯದಲ್ಲಿ ಮಾಡಿದಂತಹ ಸತ್ಕಾರ್ಯಗಳೇ ನಮಗೆ ಪಾಪಕ್ಕೋ ಅಥವಾ ಕರ್ಮಕ್ಕೋ ಅಥವಾ ನಾವು ಪುಣ್ಯಕ್ಕೋ ಹೋಗುವಂತಹ ದಾರಿಯನ್ನು ತೋರಿಸುತ್ತದೆ. ಹಾಗಾಗಿ ಜೀವನದಲ್ಲಿ ಬದುಕುವಾಗ ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಆಲೋಚನೆಗಳನ್ನು, 4 ಜನಕ್ಕೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡುವಂಥವರಾಗಿ. ನಾವು ಜೀವನದಲ್ಲಿ ಪ್ರತಿಯೊಬ್ಬರಿಂದಲೂ ಕೂಡ ಒಂದೊಂದು ವಿಷಯಗಳನ್ನು ಕಲಿಯಬೇಕು. ಕಲಿಯುವಂತಹ ಮನಸ್ಥಿತಿಯನ್ನು ನಾವು ಬೆಳೆಸಿಕೊಳ್ಳಬೇಕು. ಕಲಿಯುವ ಸೌಜನ್ಯವನ್ನು ಬೆಳೆಸಿಕೊಂಡಾಗ ಮಾತ್ರ ನಾವು ಮನುಷ್ಯರಾಗಲು ಸಾಧ್ಯವಾಗುವುದು. ಇಲ್ಲವಾದರೆ ನಾವೇ ಸರ್ವಶ್ರೇಷ್ಠ ಎಂದು ಹುಚ್ಚು ಭ್ರಮೆಯಲ್ಲಿ ಬದುಕಬೇಕಾಗುತ್ತದೆ. ಇಲ್ಲಿ ಯಾರೂ ಕೂಡ ಸರ್ವಶ್ರೇಷ್ಠರಲ್ಲ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ವಿಷಯಗಳನ್ನು ಪ್ರತಿಯೊಬ್ಬರಿಂದಲೂ ಕಲಿಯುತ್ತಾನೇ ಇರುತ್ತಾರೆ. ಅಹಂಕಾರ ಎನ್ನುವುದು ಮನುಷ್ಯನನ್ನು ಕೆಲವು ಕಾಲ ಮಾತ್ರ ಮೆರೆಸುತ್ತದೆ, ಆದರೆ ಅದೇ ನಿಮ್ಮನ್ನು ಒಂದು ದಿನ ಸರ್ವನಾಶ ಮಾಡುತ್ತದೆ. ಎಚ್ಚರವಿರಲಿ. ನಾವು ಎಷ್ಟೇ ಸಂಪತ್ತುಗಳನ್ನು ಹೊಂದಿದ್ದರೂ ಕೂಡ ಮನುಷ್ಯನಿಗೆ ಅಹಂಕಾರವನ್ನು ಸೋಕಿಸಲು ಬಿಡಲೇಬಾರದು. ಅಹಂಕಾರದಿಂದ ಯಾರು ದೂರವಿರುತ್ತಾರೆಯೋ ಅವರ ಜೀವನವು ಸುಗಮಯವಾಗಿ ಸಾಗುವುದು. ನಾವು ಪ್ರತಿಯೊಬ್ಬರಿಗೂ ಅವರವರ ಕಷ್ಟದ ಕಾಲದಲ್ಲಿ ಆಗುತ್ತೇವೆ, ಆದರೆ ನಿನ್ನ ಕಷ್ಟದ ಸಮಯದಲ್ಲಿ ನಿನಗೆ ಆದವರು ಯಾರು ಎನ್ನುವುದು ನೀನು ಯೋಚಿಸಿದಾಗ, ಕಷ್ಟ ಕಾಲದಲ್ಲಿ ಯಾರು ನಿನಗೆ ಸಹಾಯವನ್ನು ಮಾಡಿರುತ್ತಾರೆಯೋ ಅವರೇ ನಿನ್ನ ನಿಜವಾದ ಬಂಧು ಮಿತ್ರರು. ನಿಮ್ಮ ಈ ಒಂದು ಚಿಕ್ಕ ಜೀವನದಲ್ಲಿ ಸಾಧ್ಯವಾದಷ್ಟು ಸಂತೋಷವಾಗಿರಿ, ಏಕೆಂದರೆ ನೆನಪುಗಳು ಮಾತ್ರ ಉಳಿದುಕೊಳ್ಳುತ್ತವೆ. ಸಮಯ ಎನ್ನುವುದು ಉಳಿಯಲು ಸಾಧ್ಯವೇ ಇಲ್ಲ. ಸಮಯವನ್ನು ಯಾರೂ ಕೂಡ ಕಟ್ಟಿಹಾಕಲು ಆಗುವುದೇ ಇಲ್ಲ. ಸಮಯ ಬಂದಂತೆ ನಾವು ಆ ಸಮಯವನ್ನು ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಬೆಳೆಸಿಕೊಳ್ಳಬೇಕು. ಹಾಗೆಯೇ ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವವರು ಮಾತ್ರ ಜೀವನದಲ್ಲಿ ಅತ್ಯುನ್ನತ ಸ್ಥಾನವನ್ನು ಏರಲು ಸಹಕಾರಿಯಾಗುವುದು. ಶ್ರೀಕೃಷ್ಣನು ಭಗವದ್ಗೀತೆಯ ಈ 5 ಬೋಧನೆಗಳನ್ನು ನೀವು ಖಂಡಿತವಾಗಿಯೂ ಮಾಡಲೇಬೇಕು. ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಹಾಗಾಗಿ ಈ ಬೋಧನೆಗಳನ್ನು ಗಮನವಿಟ್ಟು ಕೇಳಿ. 1ನೇದು, ಭಯದಿಂದ ಹೊರಗಡೆ ಬನ್ನಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಾವು ಭಯಪಟ್ಟಿಕೊಂಡು ಜೀವನದಲ್ಲಿ ಮುಂದೆ ನುಗ್ಗಲು ಸಾಧ್ಯವೇ ಇಲ್ಲ. ಭಯವನ್ನು ತೊಡೆದು ಹಾಕಿ. ಏನೇ ಕೊಟ್ಟರೂ ಕೂಡ ಯಾವುದೇ ಕಷ್ಟದ ಪ್ರಸಂಗಗಳು ನಿಮ್ಮ ಜೀವನದಲ್ಲಿ ಉದ್ಭವವಾದರೂ ಅದನ್ನು ಮೆಟ್ಟಿ ನಿಲ್ಲುತ್ತೇನೆ ಎನ್ನುವಂತಹ ಧೈರ್ಯ ನಿಮ್ಮಲ್ಲಿರಲಿ. ಹಾಗಾಗಿ ನೀವು ಎಂದಿಗೂ ಜೀವನದಲ್ಲಿ ಭಯದಿಂದ ಬದುಕಬೇಡಿ. ಭಯದಿಂದ ಹೊರಬಂದು ಜೀವನವನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಯಾರು ತಮ್ಮ ಕೆಲಸದತ್ತ, ತಮ್ಮ ಕರ್ತವ್ಯದತ್ತ, ತಮ್ಮ ಜವಾಬ್ದಾರಿಗಳತ್ತ ಗಮನವನ್ನು
ಕಣ್ಣೀರನ್ನು ಹರಿಸುತ್ತಾರೆಯೋ ಅವರು ಜೀವನದಲ್ಲಿ ಮುಂದೆ ಬರಲು ಸಹಕಾರಿಯಾಗುವುದು. ಇನ್ನು ಮೂರನೆಯದು, ಎಲ್ಲವನ್ನ ಪರಮಾತ್ಮನಿಗೆ ಅರ್ಪಿಸಿ. ಯಾವಾಗ ನೀವು ಯಾವುದೇ ಘಟನೆಗಳು ಜರುಗಿದಾಗಲೂ ಕೂಡ ಪರಮಾತ್ಮ ಒಬ್ಬನೇ ಇದ್ದಾನೆ, ಅವನು ಮಾತ್ರ ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿಯಲು ಸಾಧ್ಯವೆಂದು ಪರಮಾತ್ಮನಿಗೆ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಎಲ್ಲವೂ ಕೂಡ ನಿವಾರಣೆಯಾಗುವುದು. ಇನ್ನು ನಾಲ್ಕನೆಯದು, ಬದಲಾವಣೆ ಎನ್ನುವುದು ಈ ಜಗದ ನಿಯಮ. ಕಾಲಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ, ಜನರ ವರ್ತನೆಗಳಿಗೆ ತಕ್ಕಂತೆ ನಾವು ಕೂಡ ಆಗಾಗ ಬದಲಾವಣೆಯಾಗುವುದನ್ನು ಕಲಿತುಕೊಳ್ಳಬೇಕು. ಇಲ್ಲವಾದರೆ ಆಧುನಿಕ ಜೀವನ ಶೈಲಿಯು ನಮ್ಮನ್ನು ತುಳಿದು ಬಿಡುವುದು. ಇನ್ನು ಐದನೆಯದು, ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ. ಯಾವಾಗ ನೀವು ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸುತ್ತೀರಿಯೋ ಆಗ ಎಲ್ಲವೂ ಕೂಡ ಸುಗಮಯವಾಗಿ ಸಾಗುವುದು. ಇಲ್ಲವಾದರೆ ಸಂಬಂಧಗಳಲ್ಲಿ ಬಿರುಕು ಬಂದು ನೀವು ಒಬ್ಬಂಟಿಯಾಗಿ ಜೀವನವನ್ನು ನಡೆಸಬೇಕಾಗುತ್ತದೆ. ನಿಮ್ಮಲ್ಲಿ ಎಲ್ಲವನ್ನ ತಡೆದುಕೊಳ್ಳುವಂತಹ ಸ್ಥೈರ್ಯವನ್ನು ನೀವು ಮೊದಲು ಕಂಡುಕೊಳ್ಳಿ. ನಿಮ್ಮ ಮನಸ್ಸನ್ನು ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನ ಮಾತನ್ನು ನೀವು ಕೇಳುವುದನ್ನು ಆಲಿಸಿ. ಕಾಡಿ ಬೇಡಿ ಮುಂದುವರಿಸಿದಂತಹ ಸಂಬಂಧ, ಸಾಲ ಮಾಡಿ ಅನುಭವಿಸಿದಂತಹ ಸಂತೋಷ ಇವೆರಡೂ ಕೂಡ ಯಾವತ್ತಿಗೂ ಯಾರ ಜೀವನದಲ್ಲಿಯೂ ಕೂಡ ಶಾಶ್ವತವಾಗಿ ಇರಲು ಸಾಧ್ಯವಿಲ್ಲ. ಹಾಗಾಗಿ ಇನ್ನೊಬ್ಬರು ನಮ್ಮ ಜೀವನದಿಂದ ಹೊರಟು ಹೋಗಲು ನಿರ್ಧರಿಸಿದ್ದಾರೆ ಎನ್ನುವುದು ನಿಮಗೆ ಗೊತ್ತಾದರೆ ಖಂಡಿತವಾಗಿಯೂ ಅವರಿಗೆ ಅನುವು ಮಾಡಿಕೊಡಿ. ಏಕೆಂದರೆ ಅವರು ಈಗಾಗಲೇ ನಿಮ್ಮ ಜೀವನದಿಂದ ಅರ್ಧ ಭಾಗ ಹೊರಟು ಹೋಗಿರುತ್ತಾರೆ. ನೀನು ಚೆನ್ನಾಗಿದ್ದರೆ ಮಾತ್ರ ನಿನ್ನ ಸಂಬಂಧಿಕರು, ನೀ ಕೆಟ್ಟರೆ ಅವರೆಲ್ಲ ಅಪರಿಚಿತರು. ಹಾಗಾಗಿ ನಮ್ಮ ಕೈಯಲ್ಲಿ ಬೆಲ್ಲವಿದ್ದರೆ ಅಷ್ಟೇ ಇರುವೆಗಳು ಬರಲು ಸಹಾಯವಾಗುವುದು, ಇಲ್ಲವಾದರೆ ಯಾರೂ ಕೂಡ ಬರಲು ಸಹಾಯವೇ ಆಗುವುದಿಲ್ಲ. ಹಾಗಾಗಿ ಮೊದಲು ನೀನು ಚೆನ್ನಾಗಿರು. ನಿನ್ನ ಕಾಲ ಮೇಲೆ ನೀನು ನಿಂತುಕೊಂಡು ಯಾರ ಮೇಲೆಯೂ ಕೂಡ ಅವಲಂಬಿತವಾಗದೆ ನಿನ್ನ ಜೀವನವನ್ನು ನೀನು ಕಂಡುಕೋ. ಆಗ ಮಾತ್ರ ನಿನ್ನ ಸಂಬಂಧಿಕರು ನಿನ್ನನ್ನು ಹಂಬಲಿಸಿ ಬರುವರು. ಇಲ್ಲವಾದರೆ ನೀನ್ಯಾರೋ ಎಂದು ದೂಷಿಸುವರು. ಕ್ಷಮೆ ಹಾಗೂ ಅಹಂ ಇವೆರಡೂ ಕೂಡ ಚಿಕ್ಕ ಪದಗಳೇ ಆಗಿರಬಹುದು. ಆದರೆ ಕ್ಷಮೆ ಎನ್ನುವುದು ಎಷ್ಟೋ ಸಂಬಂಧಗಳನ್ನು ಉಳಿಸಿದರೆ ಅಹಂ ಎನ್ನುವುದು ಎಷ್ಟೋ ಸಂಬಂಧಗಳನ್ನು ಹಾಳು ಮಾಡಿಬಿಡುತ್ತದೆ. ಕ್ಷಮೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಉತ್ತಮ. ಅದೇ ರೀತಿಯಾಗಿ ಅಹಂ ಎನ್ನುವುದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಷ್ಟೇ ಸಂಕಷ್ಟಕರ. ಅಹಮ್ಮನ್ನು ಎಷ್ಟು ದೂರದಲ್ಲಿ ಇಡುತ್ತೀರಿಯೋ ಅಷ್ಟು ನೀವು ಸುಮಧುರವಾಗಿ ಜೀವನವನ್ನು ನಡೆಸಲು ಸಹಕಾರಿಯಾಗುವುದು. ತೊಂದರೆಗಳಿಗೆ ಎರಡು ಕಾರಣ ಇರುವಂತೆ, ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡುವುದು, ಇನ್ನೊಂದು ಒಳ್ಳೆಯವರ ಮೇಲೆ ಸಂಶಯ ಪಡುವುದು. ನಿಮ್ಮ ಬುದ್ಧಿಯ ಮೂಲಕ ನಿಮ್ಮನ್ನು ನೀವೇ ಅಳಿಯಬೇಕು. ಇಲ್ಲವಾದರೆ ನಿಮ್ಮನ್ನು ಬೇರೆಯವರು ಆಳಲು ಶುರು ಮಾಡುತ್ತಾರೆ. ನೀನು ಜೀವನದಲ್ಲಿ ಮಾಡಿದಂತಹ ಕರ್ಮಕ್ಕೆ ಕಾಣದೇ ಇರುವಂತಹ ದೇವರನ್ನು ಹುಡುಕಿ ಕಾಣದ ದೇವಸ್ಥಾನಕ್ಕೆ ಹೋಗಿ ಚಿನ್ನದ ಕಿರೀಟವನ್ನು ಮಾಡಿಸಿ ಹುಂಡಿಗೆ ಎಷ್ಟೇ ಕೋಟಿ ಹಣವನ್ನು ಹಾಕಿದರೂ ಕೂಡ ನೀನು ಇದ್ದಾಗ ಮಾಡಿದಂತಹ ಪಾಪವು ಹೋಗಲು ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಜೀವನದಲ್ಲಿ ಪಾಪ ಪುಣ್ಯಗಳ ಅರಿವನ್ನು ಇಟ್ಟುಕೊಂಡು ಜೀವನವನ್ನು ನಡೆಸಬೇಕು. ನಿನ್ನ ಕಣ್ಣು ಮುಂದೆ ಕಾಣುವಂತಹ ಬಡವರನ್ನೇ ದೇವರೆಂದು ತಿಳಿದು ಅವರಿಗೆ ಸಮಯವನ್ನು ಮಾಡಿಕೊಡು. ಆಗ ನೀನು ಮಾಡಿರುವಂತಹ ಪಾಪಗಳು ಕಳೆದು ಹೋಗುವುದು. ನಾವು ಜೀವನದಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ನಾವು ಅರಿತುಕೊಳ್ಳುವುದಕ್ಕಿಂತ ಹೆಚ್ಚಿನ ಜ್ಞಾನ ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ನಿಮ್ಮನ್ನು ನೀವು ಅರಿತುಕೊಂಡರೆ ಜಗತ್ತನ್ನು ನೀವು ಅರಿತುಕೊಳ್ಳುತ್ತೀರಾ. ಕೆಲವರು ನಮ್ಮ ಮನಸ್ಸುಗಳನ್ನು ನೋಯಿಸಲೇಬೇಕು ಎಂದು ಮಾತನಾಡುತ್ತಾ ಇರುತ್ತಾರೆ. ಅದಕ್ಕೆ ಅವರ ಮಾತಿಗೆ ನಮ್ಮ ಮನಸ್ಸು ಸ್ಪಂದಿಸದೇ ಇರುವ ಹಾಗೆ ನೋಡಿಕೊಳ್ಳಿ. ಇಲ್ಲವಾದರೆ ನಾವು ಖಿನ್ನತೆಗೆ ಒಳಗಾಗುವಂತಹ ಅವಕಾಶ ಹೆಚ್ಚಾಗಿ ಇರುತ್ತದೆ. ಮನುಷ್ಯ ತಪ್ಪು ಮಾಡಿದಾಗ ಆತನಿಗೆ ಅರಿವು ಇರುವುದಿಲ್ಲ. ಆದರೆ ಮೋಸವನ್ನು ಮಾಡಿದಾಗ ಮನುಷ್ಯನಿಗೆ ಅರಿವು ಇರುತ್ತದೆ. ಹಾಗಾಗಿ ತಪ್ಪುಗಳನ್ನು ನಾವು ಮನ್ನಿಸಬಹುದು, ಆದರೆ ಅರಿತು ಮಾಡುವಂತಹ ದ್ರೋಹವನ್ನು ಎಂದಿಗೂ ಕ್ಷಮಿಸಲು ಸಾಧ್ಯವೇ ಆಗುವುದಿಲ್ಲ.
ಕಟ್ಟಿಗೆ ಎನ್ನುವುದು ಸುಟ್ಟಾಗ ಬೂದಿಯಾಗುತ್ತದೆ, ಆದರೆ ಇಟ್ಟಿಗೆಯು ಸುಟ್ಟಾಗ ಗಟ್ಟಿಯಾಗುತ್ತದೆ. ಅದೇ ರೀತಿ ನಾವು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದಾಗ ಮಾತ್ರ ಸುಟ್ಟಂತಹ ಇಟ್ಟಿಗೆಯಂತೆ ನಾವು ಬದುಕಿ ಬಾಳಲು ಸಹಕಾರಿಯಾಗುವುದು. ಹಾಗಾಗಿ ಬಂದಂತಹ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತು ಈ ಇಟ್ಟಿಗೆಯಂತೆ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು. ಮನುಷ್ಯನು ಬದಲಾಗುವುದು ಮತ್ತು ಹಾಳಾಗುವುದು ಈ ಎರಡಕ್ಕೂ ಒಂದೇ ಕಾರಣ, ಅದು ಇನ್ನೊಬ್ಬರ ಮಾತನ್ನು ಕೇಳುವುದು. ಯಾವಾಗ ನೀವು ನಿಮ್ಮ ಮನಸ್ಸಿನ ಮಾತನ್ನು ಧಿಕ್ಕರಿಸಿ ಇನ್ನೊಬ್ಬರ ಮಾತಿನ ಮೇಲೆ ಅವಲಂಬಿತರಾಗಿ ಜೀವನವನ್ನು ನಡೆಸುತ್ತೀರಿಯೋ ಆಗ ನೀವು ಬದಲಾವಣೆಯನ್ನು ಕಾಣುತ್ತೀರಾ. ನೀವು ಸಂಬಂಧಗಳಿಂದ ದೂರವೇ ಉಳಿಯುತ್ತೀರಾ. ಮನುಷ್ಯನು ಎಂತಹ ಆಸ್ತಿ ಐಶ್ವರ್ಯಗಳನ್ನು ಹೊಂದಿದ್ದರೂ ಕೂಡ ಆತ ದೊಡ್ಡ ವ್ಯಕ್ತಿ ಎನಿಸಿಕೊಳ್ಳಲು ಸಾಧ್ಯವಿಲ್ಲ. ಮನುಷ್ಯನಲ್ಲಿ ವ್ಯಕ್ತಿತ್ವ, ಒಳ್ಳೆಯ ಮನಸ್ಸು, ಒಳ್ಳೆಯ ನಡತೆ, ಒಳ್ಳೆಯ ಆಚಾರ ವಿಚಾರಗಳನ್ನು ಒಳಗೊಂಡಿರುವ ಮನುಷ್ಯನು ಮಾತ್ರ ದೊಡ್ಡವನು ಎನಿಸಿಕೊಳ್ಳಲು ಸಹಕಾರಿಯಾಗುವುದು. ಆತ್ಮಕ್ಕೆ ಜನನವೂ ಇಲ್ಲ, ಮರಣವೂ ಇಲ್ಲ, ಅದು ನಶ್ವರ ರೀತಿಯಲ್ಲಿ ಇರುತ್ತದೆ. ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಚಲಿಸುತ್ತಲೇ ಇರುತ್ತದೆ. ಹಾಗಾಗಿ ಸಾವಿಗೆ ಎಂದಿಗೂ ಭಯಪಡಲು ಹೋಗಲೇಬಾರದು. ಓರ್ವ ವ್ಯಕ್ತಿಯು ತನ್ನ ಕರ್ಮ ಫಲಗಳಿಂದಲೇ ದೊಡ್ಡ ವ್ಯಕ್ತಿಯಾಗುತ್ತಾನೆಯೇ ವಿನಃ ಹುಟ್ಟಿನಿಂದ ದೊಡ್ಡ ವ್ಯಕ್ತಿ ಎನಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಜೀವನದಲ್ಲಿ ಕಷ್ಟಗಳು ಬರುವುದು ಸಹಜ. ಅಂತಹ ಕಷ್ಟಗಳಿಗೆ ಹೆದರಬೇಡಿ. ಮನುಷ್ಯನನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲಂತಹ ಶಕ್ತಿ ದುಃಖಕ್ಕೆ ಇದೆ ಹೊರತು ಸಂತೋಷಕ್ಕೆ ಇಲ್ಲ. ದುಃಖ ಬಂದರೆ ನಿಮಗೆ ಏನಾದರೂ ಒಳ್ಳೆಯದನ್ನು ಮಾಡೇ ಮಾಡುತ್ತದೆ ಎನ್ನುವ ಆತ್ಮವಿಶ್ವಾಸ ನಿಮಗಿರಲಿ. ಎಲ್ಲರೂ ನಮ್ಮವರು ಎಂದುಕೊಳ್ಳುವುದು ಭ್ರಮೆ ಇದ್ದಂತೆ. ನಾನು ನನ್ನದು ಎನ್ನುವುದು ಸ್ವಾರ್ಥವಿದ್ದಂತೆ. ನಿನಗೆ ನೀನೇ ಹೊರತು ಮತ್ಯಾರೂ ಇಲ್ಲ. ನಿನಗೆ ಯಾರಾದರೂ ಹೊಗಳುತ್ತಿದ್ದಾರೆ ಎಂದರೆ ಸಂತೋಷ ಪಡುವುದನ್ನು ಬಿಟ್ಟು ನಿನ್ನನ್ನು ಒಳಗೊಳಗೆ ತುಳಿಯಲು ಪ್ರಯತ್ನ ಪಡುತ್ತಿದ್ದಾರೆ ಎನ್ನುವ ಸತ್ಯವನ್ನು ಅರಿತುಕೋ. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ಎನ್ನುವುದು ನಡೆದು ಹೋಗಿದ್ದರೆ ಆತನನ್ನು ಮನ್ನಿಸಿ ಕ್ಷಮಿಸಿ. ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಕೂಡ ಅದು ತನ್ನ ಮೌಲ್ಯವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಹಾಗೆಯೇ ಒಳ್ಳೆಯ ವ್ಯಕ್ತಿಗಳಿಂದ ತಪ್ಪುಗಳು ನಡೆದಾಗ ಅದು ಸಹಜ, ಅದನ್ನು ಮನ್ನಿಸಿ. ಅವರು ಎಂದಿಗೂ ಖಂಡಿತವಾಗಿಯೂ ಇನ್ನು ಮುಂದೆ ತಪ್ಪು ನಡೆಯದಂತೆ ನೋಡಿಕೊಳ್ಳುತ್ತಾರೆ. ನಾವು ಜೀವನದಲ್ಲಿ ನೀರಿನಂತೆ ಇರಬೇಕು. ನೀರು ಎಂದಿನಂತೆ ಹರಿಯುತ್ತಲೇ ಇರುತ್ತದೆ. ಕಸ, ಕಲ್ಲು, ಮುಳ್ಳು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿದು ಬಿಡುತ್ತದೆ. ಎಂದಿಗೂ ನೀರಿನಂತೆ ಹರಿಯುವಂತಹ ಜೀವನವನ್ನು ರೂಪಿಸಿಕೊಳ್ಳಿ. ಯಾರನ್ನಾದರೂ ತುಳಿಯುವ ಮೊದಲು ನೀನು ನಿಂತಿರುವಂತಹ ಜಾಗ ನೆನಪಿನಲ್ಲಿ ಇಟ್ಟುಕೋ. ವ್ಯಕ್ತಿಯನ್ನು ನೋಡಿ ಮಾಡುವಂತಹ ಸ್ನೇಹಕ್ಕಿಂತ ವ್ಯಕ್ತಿತ್ವವನ್ನು ನೋಡಿ ಮಾಡುವಂತಹ ಸ್ನೇಹವು ಶಾಶ್ವತವಾಗಿ ಉಳಿಯುತ್ತದೆ. ದುಡ್ಡು ಕೊಟ್ಟು ಕಲಿಯುವುದು ಶಾಲೆಯಲ್ಲಿ, ಕಣ್ಣೀರಿಟ್ಟು ಕಲಿಯುವುದು ಜೀವನದಲ್ಲಿ. ಚಿಂತೆಗಿಂತ ದೊಡ್ಡ ಕಾಯಿಲೆ ಇಲ್ಲ, ಖುಷಿಗಿಂತ ದೊಡ್ಡ ಔಷಧಿ ಇಲ್ಲ. ನಾಳೆ ಎನ್ನುವುದು ಸಾವು, ಇವತ್ತು ಎನ್ನುವುದು ಬದುಕು, ಈಗ ಎನ್ನುವುದೇ ಸಾಧನೆ, ಈಗ ಎನ್ನುವುದೇ ಜೀವನ. ಹಾಗಾಗಿ ನೀವು ಏನೇ ಮಾಡಬೇಕು ಎಂದುಕೊಂಡರೂ ಕೂಡ ಈ ಕ್ಷಣದಲ್ಲಿ ಮಾಡಿ. ಅದು ನಿಮಗೆ ಸಾರ್ಥಕತೆಯನ್ನು ತಂದುಕೊಡುವುದು. 100 ಸುಳ್ಳುಗಳನ್ನು ಹೇಳಿ ನಂಬಿಸುವ ಪ್ರಯತ್ನ ಮಾಡುವುದಕ್ಕಿಂತ ಒಂದು ನಿಜಾಯಿತಿಯನ್ನು ಹೇಳಿ ಕ್ಷಮೆ ಕೇಳಿ. ಅದು ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುತ್ತದೆ. ಕಾರಣವಿಲ್ಲದೆ ಹೃದಯ ತುಂಬಿ ನಗುತ್ತಿದ್ದ ಕಾಲವದು. ಕಾರಣವನ್ನು ಮರೆಮಾಚಲು ನಗುವಂತಹ ಕಾಲವಿದು. ತಾನಾಗಿ ಬಂದಿದ್ದನ್ನು ಸ್ವೀಕರಿಸು, ತಿರಸ್ಕರಿಸಬೇಡ. ನಿನಗೆ ಕೊಡಬೇಕಾದದ್ದನ್ನು ದೇವರು ಕೊಟ್ಟೇ ಕೊಡುತ್ತಾನೆ. ಆದರೆ ಕೊಡುವವರೆಗೂ ತಾಳ್ಮೆ ಎನ್ನುವುದನ್ನು ನಿನ್ನ ಜೀವನದಲ್ಲಿ ರೂಪಿಸಿಕೋ. ಅರಿಯದೇ ಆದಂತಹ ಒಂದು ತಪ್ಪು ಬದುಕಿನ ಪಯಣವನ್ನೇ ಬದಲಾಯಿಸಿ ಬಿಡುತ್ತದೆ. ಹಣೆ ಬರಹದಲ್ಲಿ ಜೀವನವಿಲ್ಲ, ಹಣೆಯ ಬೆವರಿನಲ್ಲಿ ಜೀವನವಿದೆ. ನಮ್ಮವರಿಗೆ ಪ್ರೀತಿ ನೀಡಬೇಕಾದಷ್ಟು ಬಡವನಾಗಬೇಡಿ. ಸಮಯವೇ ಇಲ್ಲ ಎಂದು ಹೇಳುವಷ್ಟು ಆತ್ಮವಂಚಿತರಾಗಬೇಡಿ. ಅತ್ಯಂತ ಒಳ್ಳೆಯ ಆಯುಧ ಎನ್ನುವುದು ಸಹನೆ, ಬಹುದೊಡ್ಡ ಪ್ರತೀಕಾರ ಮೌನ. ಸ್ವಾರ್ಥವಿಲ್ಲದೆ ಬದುಕುವುದು ಸರ್ವಕಾಲಕ್ಕೂ ಶ್ರೇಷ್ಠವೆನಿಸಿಕೊಳ್ಳುತ್ತದೆ.
ಹಾಗಾಗಿ ಒಳ್ಳೆಯ ಆಯುಧ ಆಗಿರುವಂತಹ ಸಹನೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಮೌನವನ್ನು ನೀವು ಜೀವನದಲ್ಲಿ ಹೇಗೆ, ಯಾವಾಗ, ಯಾವ ಸಂದರ್ಭಗಳಲ್ಲಿ ನಾವು ಮೌನವಾಗಿ ಇರಬೇಕು ಎನ್ನುವುದನ್ನು ಅರಿತುಕೊಂಡಾಗ ಜೀವನವು ಸುಗಮಯವಾಗಿ ಸಾಗುವುದು. ನಿದ್ರೆ ಎನ್ನುವುದು ಎಷ್ಟು ಅದ್ಭುತವೆಂದರೆ ಅದು ಬಂದರೆ ಎಲ್ಲವನ್ನ ಮರೆಸುತ್ತದೆ. ಒಂದು ವೇಳೆ ನಿದ್ರೆ ಎನ್ನುವುದು ಬರದೆ ಹೋದರೆ ನೆನಪಿನಲ್ಲಿ ಇರುವಂಥದ್ದೆಲ್ಲವನ್ನ ತೆಗೆದುಹಾಕುತ್ತದೆ. ನಮ್ಮ ಅವಶ್ಯಕತೆ ಮುಗಿದ ಮೇಲೆ ಆತ್ಮ ಎನ್ನುವುದೇ ನಮ್ಮ ದೇಹವನ್ನು ಬಿಟ್ಟು ಹೋಗುತ್ತದೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಕಂಡು ಕಾಣದಂತೆ ಹೋದವರ ಮುಂದೆ ಕತ್ತೆತ್ತಿ ನಡೆಯಬೇಕು. ಮುಖ ತಿರುಗಿಸಿ ಹೋದವರ ಮುಂದೆ ಮಂದಹಾಸದಿಂದ ಮೆರೆಯಬೇಕು. ಸ್ವಾಭಿಮಾನವನ್ನು ಎಂದಿಗೂ ಅಡಯಿಡಬೇಡಿ. ಸ್ವಾಭಿಮಾನದಿಂದ ಜೀವನವನ್ನು ನಡೆಸಿ. ಜೀವನದಲ್ಲಿ ಕಷ್ಟಗಳು ಬರಲೇಬೇಕು. ಆಗಲೇ ಗೊತ್ತಾಗುವುದು ಯಾರ ಕೈ ಹಿಡಿಯುತ್ತಾರೆ, ಯಾರು ಕೈ ಬಿಡುತ್ತಾರೆ ಎಂದು. ನಾವು ಜೀವನದಲ್ಲಿ ಎತ್ತರಕ್ಕೆ ಬೆಳೆಯಬೇಕು ನಿಜ. ಅದಕ್ಕಾಗಿ ಮೆಟ್ಟಿಲುಗಳನ್ನು ತುಳಿಯಬೇಕೇ ಹೊರತು ಇನ್ನೊಬ್ಬರನ್ನು ತುಳಿದು ನಾವು ಮೇಲೆ ಬರಲು ಪ್ರಯತ್ನ ಎಂದಿಗೂ ಮಾಡಬಾರದು. ಈ ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ. ತಪ್ಪಿರುವುದು ಎಲ್ಲ ನಮ್ಮ ದೃಷ್ಟಿಯಲ್ಲಿ. ಪಡೆದುಕೊಳ್ಳಬೇಕು ಎನ್ನುವ ಆಸೆ ಹುಟ್ಟಿದಾಗಲೇ ಕಳೆದುಕೊಳ್ಳುವೆ ಎನ್ನುವಂತಹ ಭಯವೂ ಕೂಡ ಹುಟ್ಟಿರುತ್ತದೆ. ನಿನ್ನ ವೈರಿಯೇ ನಿನ್ನ ಮನೆ ಬಾಗಿಲಿಗೆ ಬಂದರೂ ನಗು ನಗುತ್ತಾ ಸ್ವಾಗತಿಸು. ಏಕೆಂದರೆ ತನ್ನನ್ನು ಕಡಿಯುವಂತಹ ಮನುಷ್ಯನಿಗೂ ಮರ ಎನ್ನುವುದು ನೆರಳನ್ನೇ ನೀಡುತ್ತದೆ. ಸದಾ ಒಳ್ಳೆಯದನ್ನೇ ಬಯಸುತ್ತದೆ. ಜೀವ ಇದೆ, ನೆಮ್ಮದಿ ಇಲ್ಲ. ಜೀವನವೆನ್ನುವುದು ಇದೆ, ಅದಕ್ಕೆ ಅರ್ಥವಿಲ್ಲ. ಯಾರ ಮಾತಿಗೂ ನೀ ಅಂಜಲು ಹೋಗಲೇಬೇಡ. ಯಾರ ಆಸೆಯಂತೆಯೂ ನೀ ಇರಲು ಹೋಗಲೇಬೇಡ. ಯಾರನ್ನು ನೀನು ನಂಬಿ ನಿನ್ನ ಬದುಕನ್ನು ನಡೆಸಲು ಹೋಗಲೇಬೇಡ. ನಿನ್ನ ಜೀವನವಿದು. ನಿನಗೆ ಹೇಗೆ ಬೇಕೋ ಹಾಗೆ ರೂಪಿಸಿಕೋ, ಹೇಗೆ ಬೇಕೋ ಹಾಗೆ ಬದುಕಿ ತೋರಿಸು. ಪ್ರತಿಯೊಬ್ಬರ ನೋವಿನಲ್ಲೂ ನಾವು ಜೊತೆಗೆ ಇರುತ್ತೇವೆ ಎಂದು ಹೇಳುವುದಕ್ಕಿಂತ ನೋವು ಬರದೇ ಇರುವ ಹಾಗೆ ನೋಡಿಕೊಳ್ಳುವುದು ನಿಜವಾಗಿ ಇರುವಂತಹ ಪ್ರೀತಿ. ಒಳ್ಳೆಯ ಸಮಯವು ನಮ್ಮ ಜೀವನದಲ್ಲಿ ಆವರಿಸುವವರೆಗೂ ಕೆಟ್ಟ ಸಮಯದ ಜೊತೆ ನಾವು ಜೀವನವನ್ನು ನಡೆಸಲೇಬೇಕು, ಜೀವನವನ್ನು ಕಳೆಯಲೇಬೇಕು. ನೀನಿರುವಂತಹ ಸ್ಥಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಹೋಗಲೇಬೇಡಿ. ಏಕೆಂದರೆ ಇಲ್ಲಿ ಆರೈಕೆ ಮಾಡುವರಿಗಿಂತ ಆಡಿಕೊಳ್ಳುವವರೇ ಹೆಚ್ಚಾಗಿ ಇದ್ದಾರೆ. ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು. ನಂಬಿಕೆ ಇದ್ದ ಕಡೆ ಪ್ರೀತಿ ತಾನಾಗಿಯೇ ಒಲಿದು ಬರುವುದು. ಹಾಗಾಗಿ ನಂಬಿಕೆಯನ್ನು ಗಳಿಸಿ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗುವುದೇ ಒಳ್ಳೆಯದು ಎನಿಸುತ್ತದೆ. ನಾನು ಜೀವನದಲ್ಲಿ ಎಲ್ಲರಿಂದಲೂ ದೂರ ಇದ್ದೀನಿ ಅಂದರೆ ನನಗೆ ಯಾರೂ ಇಲ್ಲ ಎಂದು ಅರ್ಥವಲ್ಲ. ನಾಟಕ ಆಡುವಂತಹ ಸ್ನೇಹ ಮತ್ತು ಸಂಬಂಧಗಳ ಅವಶ್ಯಕತೆ ನನಗೆ ಇಲ್ಲ ಎಂದು ಅರ್ಥ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಎದುರಿಸಿ ಮುಂದೆ ಬನ್ನಿ. ಆಗುವುದೆಲ್ಲ ಒಳ್ಳೆಯದೇ ಆಗುವುದು, ಆಗಲಿರುವುದು ಒಳ್ಳೆಯದೇ ಆಗಲಿರುವುದು. ಇನ್ನು ಇದೇ ರೀತಿಯಾಗಿ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.